ಡೇ 5 ಇವತ್ತು ಪ್ರಯಾಗ್ರಾಜಲ್ಲಿ ಹೇಗಾದರೂ ಮಾಡಿ ಸಂಗಮ್ಗೆ ಹೋಗಿ ಸ್ನಾನ ಮಾಡಬೇಕು ಅಂತ. ಇಲ್ಲಿ ಬಂದ ತಕ್ಷಣ ನಮಗೆ ಫಸ್ಟ್ ಕನ್ಫ್ಯೂಷನ್ ಆಗೋದೇನು ಅಂತಂದರೆ ಎಲ್ಲಿ ಸ್ನಾನ ಮಾಡಬೇಕು ಅಂತ. ಎಲ್ಲಿ ನೋಡಿದ್ರೂ ಜನ ಇರ್ತಾರೆ, ಎಲ್ಲ ಕಡೆ ಸ್ನಾನ ಮಾಡ್ತಾ ಇರ್ತಾರೆ. ಆದರೆ 3 ನದಿಗಳು ಸೇರಿ ಇರೋ ಜಾಗ ಯಾವುದು ಮತ್ತು ಹೇಗೆ ಹೋಗೋದು, ಮತ್ತು ನಾವು ಯಾವುದೋ ಒಂದು ಮೂಲೆಯಲ್ಲಿ ಇರ್ತೀವಿ, ಅಷ್ಟು ದೂರ ಹೋಗಬೇಕು ಅಂದಾಗ ನಾವು ಫುಲ್ಲು ಟಯರ್ಡ್ ಆಗೋಗ್ತೀವಿ. ಆದರೂ ಅಲ್ಲೆಲ್ಲೋ ಬೋಟ್ ಸಿಗುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳಿ ಅಲ್ಲಿವರೆಗೂ ನಡ್ಕೊಂಡು ಹೋಗಿದ್ದಾಯಿತು. ಆಮೇಲೆ ಗೊತ್ತಾಯಿತು ಅದು VIP ಜಾಗ ಅಂತ, ಬರೀ ಗೌರ್ನಮೆಂಟ್ ಅಧಿಕಾರಿಗೆ ಮಾತ್ರ ಅಲ್ಲಿ ಸ್ನಾನ ಮಾಡೋಕ್ಕೆ ಬಿಡೋದು, ಬೇರೆಯವ್ರಿಗೆ ಬಿಡಲ್ಲ ಅಂತ. ಕೊನೆಗೆ ಸರಸ್ವತಿ ಘಾಟ್ಗೆ ಹೋಗಿ ನಿಮಗೆ ಅಲ್ಲಿ ದೋಣಿನೂ ಸಿಕ್ಕುತ್ತೆ ಸ್ನಾನ ಮಾಡೋಕ್ಕೆ ಅಂತ ಹೇಳಿದ್ರು. ಸೊ ಯಾರಾದರೂ ಬರ್ತಾ ಇದ್ದೀರಾ ಅಂದರೆ ಡೈರೆಕ್ಟಾಗಿ ಸರಸ್ವತಿ ಘಾಟ್ಗೆ ಹೋಗ್ಬಿಡಿ ಸ್ನಾನಕ್ಕೆ. ನಮ್ಮ ಥರ ಬೇರೆ ಕಡೆ ಎಲ್ಲ ಹೋಗಿ ಸುತ್ತಾಡಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ನಮಗೆ ಟೈಮ್ ಮುಗ್ದೋಗ್ಬಿಟ್ಟಿತ್ತು. ಸಾಧು ಸಂತರು ಎಲ್ಲಿ ಸ್ನಾನ ಮಾಡಿದ್ರು ಆ ಜಾಗನ ಪೊಲೀಸ್ ತೋರಿಸಿದ್ರು. ಅಲ್ಲಿ ಸ್ನಾನ ಮಾಡಿದ್ದಾಯಿತು, ಖುಷಿ ಆಯಿತು. ಇನ್ನೂ ಇರ್ತೀನಿ ನಾನಿಲ್ಲಿ, ನೋ ಪ್ರಾಬ್ಲಮ್. ಮತ್ತೆ ಇನ್ನೊಂದು ಸಲ ಸರಸ್ವತಿ ಘಾಟ್ಗೆ ಹೋಗಿ ಅಲ್ಲೂ ಕೂಡ ನಾನು ಸ್ನಾನ ಮಾಡ್ಬೋದು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಈ ರೀತಿ ಕುಂಭಮೇಳಕ್ಕೆ ಹೋಗಿರ್ತೀರ, ಶಿವ ಪಾರ್ವತಿ ಕೈಗೆ ಸಿಕ್ಬಿಟ್ರೆ ಹೇಗಿರುತ್ತೆ ಅಂತ, ಮಜಾ ಬರುತ್ತಲ್ವ. ಈ ಮಕ್ಕಳು ನೋಡಿ ಅವ್ರು ಸಿಕ್ಕಷ್ಟೇ ನಿಜವಾಗ್ಲೂ ತುಂಬ ಖುಷಿ ಆಯಿತು. ನೀವು ಇಲ್ಲಿ ಸಂಗಮ್ ಘಾಟಿಗೆ ಬಂದು ಸ್ನಾನ ಮಾಡಿ ಮುಗಿಸಿ ಹೋದ್ಮೇಲೆ ಡೈರೆಕ್ಟ್ ಬಡೆ ಹನುಮಾನ್ಜಿ ಮಂದಿರ ಹತ್ರ ಹೋಗಿ. ಇಲ್ಲೂ ಅಷ್ಟೇ ತುಂಬ ರಶ್ ಇರುತ್ತೆ. ಲೆಫ್ಟ್ ಸೈಡಲ್ಲಿ ಕ್ಯೂವಲ್ಲಿ ಏನಾದರೂ ನಿಂತ್ಕೊಂಡ್ರೆ ನೀವು ಟಾಪ್ ಆ್ಯಂಗಲಲ್ಲಿ ಹನುಮಂತನ ದರ್ಶನ ಮಾಡೋಕ್ಕೆ ಸಿಗುತ್ತೆ. ರೈಟ್ ಸೈಡಲ್ಲಿ ಕ್ಯೂವಲ್ಲಿ ಏನಾದ್ರು ನಿಂತ್ಕೊಂಡ್ರೆ ನೀವು ಡೈರೆಕ್ಟು ಕ್ಲೋಸಪ್ಪು ಕೆಳಗಡೆನೇ ಅದ್ರ ಹತ್ರನೇ ನಿಮಗೆ ದರ್ಶನ ಮಾಡೋಕ್ಕೆ ಸಿಗುತ್ತೆ. ನಮಗೆ ಗೊತ್ತಿರಲಿಲ್ಲ, ನಾನು ಲೆಫ್ಟ್ ಕ್ಯೂವಲ್ಲಿ ನಿಂತಿದ್ದೆ. ಸೊ ನನಗೆ ಟಾಪ್ ಆ್ಯಂಗಲಲ್ಲಿ ಹನುಮಂತನ ದರ್ಶನ ಮಾಡೋಕ್ಕೆ ಸಿಕ್ತು. ಅದನ್ನು ಕ್ಯಾಪ್ಚರ್ ಕೂಡ ಮಾಡಿದ್ದೀನಿ ನೋಡಿ. ಇಲ್ಲಿ ದರ್ಶನ ಮುಗ್ದು ಆದಮೇಲೆ ನೀವು ಡೈರೆಕ್ಟು ಅಲೋಪಿ ದೇವಿ ಮಾತಾ ಮಂದಿರ್ಗೆ ಹೋಗಿ. ಅಲ್ಲಿಂದ ಒಂದು 2-3 ಕಿಲೋಮೀಟ್ರ್ ದೂರ ಇರುತ್ತೆ. ಏನು ಸ್ಪೆಷಲ್ ಇದು ಅಂತಂದರೆ 52 ಶಕ್ತಿಪೀಠಗಳಲ್ಲಿ ಇದು ಕೂಡ ಒಂದು ಶಕ್ತಿಪೀಠ. ಹಾಗಾಗಿ ತುಂಬ ಸ್ಪೆಷಲ್ಲು ಮತ್ತು ಶಕ್ತಿ ದೇವತೆ. ಇಲ್ಲಿಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ 9:30 ಆಗೋಗಿತ್ತು. ಆಯಿತಾ, ನಮಗೆ ಟಯರ್ಡ್ ಆಗೋಯ್ತು. ನಾವು ಇವತ್ತಿನ ಜರ್ನಿ ಇಲ್ಲಿಗೆ ನಿಲ್ಲಿಸಿದ್ವಿ. ಆದರೆ ನೀವು ಕಂಟಿನ್ಯೂ ಮಾಡಿ. ಅದು ಆಗ್ತಿದ್ದಂಗೆ ಸೆಕ್ಟರ್ 6ಗೆ ಹೋಗಿ ರುದ್ರಾಕ್ಷ ಆಶ್ರಮ ಸಿಗುತ್ತೆ, ಮೌನಿ ಬಾಬಾ ಆಶ್ರಮ ಅಂತ ಕರೀತಾರೆ. ಅದಾದಮೇಲೆ ಅಲ್ಲಿಂದ ನಾಗವಾಸುಕಿ ಟೆಂಪಲ್ಗೆ ಹೋಗಿ, ಅದನ್ನು ಮಿಸ್ ಮಾಡಬೇಡಿ. ಆಮೇಲೆ ಸೆಕ್ಟರ್ 6ರಲ್ಲೇ ನಿಮಗೆ ತಿರುಪತಿ ಬಾಲಾಜಿ ಟೆಂಪಲ್ ಇದೆ, ಅದನ್ನು ಮಿಸ್ ಮಾಡದೆ ದರ್ಶನ ಮಾಡಿ. ಆಮೇಲೆ ನೈನಿ ಬ್ರಿಡ್ಜು, ಅದು ಕೂಡ ಸ್ಪೆಷಲ್ಲು. ಅದಾಗ್ತಿದ್ದಂಗೆ ಯಮುನಾ ಬೋಟ್ ಕ್ಲಬ್ ಹತ್ರ ಲೇಸರ್ ಲೈಟ್ ಶೋ ಇರುತ್ತೆ, ಅದನ್ನು ಕೂಡ ನೀವು ನೋಡ್ಬೋದು. ಆಮೇಲೆ ಅಕ್ಷಯವಟ್ ಟೆಂಪಲ್ ಅಂತ ಇದೆ, ಅದನ್ನು ಕೂಡ ನೀವು ಹೋದಾಗ ಟೈಮ್ ಇತ್ತು, ನಿಮ್ಗೆ ಎನರ್ಜಿ ಇದೆ ಅಂತಂದರೆ ಮಿಸ್ ಮಾಡದೆ ಹೋಗಿ. ಆಲ್ರೆಡಿ ಹೇಳಿದೆ ಸರಸ್ವತಿ ಘಾಟ್ಗೆ ಹೋಗಿ ನೀವು ಅಂತ. ಇನ್ನು ಸೆಕ್ಟರ್ 19-20 ನಿಮಗೆ ನಾಗಸಾಧು ಮತ್ತು ಅವ್ರ ಅಖಾಡ ಇದೆ. ಆಲ್ರೆಡಿ ಅವರೆಲ್ಲರೂ ಕೂಡ ವಾರಣಾಸಿಗೆ ಹೊರಟೋಗಿದ್ದಾರೆ ಅಂತ ಹೇಳಿದ್ರು. ನೋಡಬೇಕು ಅಂದರೆ ಒಂದು ಸಲ ಹೋಗಿ ನೀವು ಅಲ್ಲಿ ಚೆಕ್ ಮಾಡಿ ನೋಡ್ಬೋದು. ಅದಾದಮೇಲೆ ಶ್ರೀ ಆದಿಶಂಕರ ವಿಮಾನ ಮಂಟಪಂ ಸಿಗುತ್ತೆ. ಅದು ಯಾರು ಕೇಳಿದ್ರೆ ಎಲ್ಲಿ ಅಂತ ತೋರಿಸ್ತಾರೆ, ಅಲ್ಲಿಗೆ ಹೋಗಿ ಅದರ ದರ್ಶನ ಮಾಡಿ. ಸೊ ಇದಿಷ್ಟು ಪ್ರಯಾಗ್ರಾಜ್ದು ಸ್ಪೆಷಾಲಿಟಿಗಳು. ಆಯಿತಾ, ಮಿಕ್ಕಿದ್ದೆಲ್ಲ ನಾಳೆ ಎಕ್ಸ್ಪ್ಲೋರ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ನೀವು ಪ್ರಯಾಗ್ರಾಜ್ಗೆ ಬಂದಿದ್ದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಿತ್ತು, ಹೇಗಿತ್ತು, ಹೇಗನ್ನಿಸ್ತು ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.